ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ. ಕಿಚ್ಚ ಸುದೀಪ್ ಅವರು ಭವ್ಯಗೌಡ ಕ್ಯಾಪ್ಟನ್ಸಿ ಮೋಸದ ಕ್ಯಾಪ್ಟನ್ಸಿ ಬಗ್ಗೆ ಸರಿಯಾಗಿ ಕ್ಲಾಸ್ ತಗೊಂಡಿದ್ದವ್ರಿಗೂ ಹಾಗೆ ಮೋಕ್ಷಿತ ಅವ್ರಿಗೂ ಕ್ಯಾಪ್ಟನ್ಸಿ ಟಾಸ್ಕ್ ಉಸ್ತುವಾರಿಗಳಾದಂತಹ ಉಗ್ರಂ ಮಂಜು ಹಾಗೆ ಚೈತ್ರ ಕುಂದಾಪುರ ಅವ್ರಿಗೂ ಸಖತ್ತ ಕ್ಲಾಸ್ ತಗೊಂಡಿದ್ದಾರೆ. ಬಟ್ ಇಲ್ಲಿ ಏನಪ್ಪ ಒಂದು ಟ್ವಿಸ್ಟ್ ಅಂತಂದರೆ, ಸತಿ ಸೀಸನ್ನಲ್ಲಿ ಅಂದರೆ ಬಿಗ್ ಬಾಸ್ 10ನಲ್ಲಿ ವರ್ತೂರ್ ಸಂತೋಷ್ ಅವರು ಇದೇ ವಿನಯ್ ಅವ್ರ ಸಹಾಯದಿಂದ ಅವರು ಮೋಸದಿಂದ ಕ್ಯಾಪ್ಟನ್ಸಿ ಆದರು ಅಂತ ವಿಡಿಯೋ ಸಮೇತನೇ ಪ್ರೂವ್ ಮಾಡಿದ ಕಿಚ್ಚ ಸುದೀಪ್ ಅವರು ಕ್ಯಾಪ್ಟನ್ಸಿನ ರದ್ದು ಮಾಡಿ, ವರ್ತೂರ್ ಸಂತೋಷ್ ಅವರ ಕ್ಯಾಪ್ಟನ್ಸಿ ಏನಿದೆ ಅದನ್ನು ರದ್ದು ಮಾಡಿ ಕ್ಯಾಪ್ಟನ್ಸಿ ರೂಮ್ಗೆ ಬೇಗ ಹಾಕಿದ್ರು. ಬಟ್ ಇಲ್ಲಿ ಭವ್ಯಗೌಡ ಆಗಿರ್ಬೋದು, ರಜತ್ ಅವರಾಗಿರ್ಬೋದು, ಮಂಜು ಅವರಾಗಿರ್ಬೋದು, ಹಾಗೆ ಚೈತ್ರ ಕುಂದಾಪುರ ಅವರಾಗಿರ್ಬೋದು ಯಾರು ಒಪ್ಕೊಂತ ಇಲ್ಲ. ಇಲ್ಲಿ ತಪ್ಪಾಗಿದೆ ಅಂತ ಗೊತ್ತಿಲ್ಲ, ಒಪ್ಕೊಂತ ಇಲ್ಲ. ನನಗೆ ಗೊತ್ತಾಗಿಲ್ಲ ಸರ್, ಗೊತ್ತಾಗಿಲ್ಲ ಅಂತ ಹೇಳ್ತಾ ಇರೋದಕ್ಕೆ ಕಿಚ್ಚ ಸುದೀಪ್ ಅವರು ಹೇಳಷ್ಟು ಹೇಳಿ ಬೇಜಾರಾಗಿ ಅಲ್ಲಿಗೆ ಆ ಮ್ಯಾಟ್ರು ಬಿಟ್ಟಿದ್ದಾರೆ. ಇನ್ನು ಧನರಾಜ್ ವಿಷಯಕ್ಕೆ ಕಿಚ್ಚನ ಚಪ್ಪಾಳೆಗೆ ಬಂದರೆ, ಏನಪ್ಪ ಕಿಚ್ಚನ ಚಪ್ಪಾಳೆ ಅಂತಂದರೆ, ನೀನು ಏನು ಎಲ್ಲರಿಗೂ ಲಾಯಲ್ ಆಗಿದೆಯಾ, ನೀನು ಗಿಲ್ಟಿ ಕಾಣಿಸ್ತಿದೆ ಅಂತ ಹೇಳ್ತಾ ಇದ್ದೀರಾ ಅಂತೇಳಿ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ. ನಾನು ಕಿಚ್ಚನ ಚಪ್ಪಾಳೆನ ಅವಮಾನನೂ ಮಾಡ್ತಿಲ್ಲ, ಅನುಮಾನನೂ ಮಾಡ್ತಾ ಇಲ್ಲ. ಬಟ್ ಏನಂತ ಅಂದರೆ, ಇಲ್ಲಿ ಧನರಾಜ್ ಅವರು ಮಾಡೋದೆಲ್ಲ ಮಾಡಿಬಿಟ್ಟು ಆಮೇಲೆ ನನ್ಗೆ ಗಿಲ್ಟಿ ಕಾಣಿಸ್ತಿದೆ, ನನ್ನ ದೋಸ್ತನೇ ಕಳಪೆ ಕಳಿಸ್ಬಿಟ್ಟೆ, ಇಲ್ಲ ಅವರಿಂದ ಇನ್ಫ್ಲೂಯೆನ್ಸ್ ಆದೆ ಅಂತ ಹೇಳ್ತಾ ಇದ್ರು. ನನಗೆ ಅದು ಯಾಕೆ ಇಷ್ಟ ಆಗಲಿಲ್ಲ, ಯಾಕಂದರೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದು ನಂಗೆ ಇಷ್ಟ ಆಗಲಿಲ್ಲ. ಏನಂತ ಅಂದರೆ, ನೀನು ತಪ್ಪು ಮಾಡಲ್ಲ ಅಂದರೆ ಮೈಂಡಲ್ಲಿ ಫಿಕ್ಸ್ ಆಗಿದ್ದರೆ ತಪ್ಪು ಮಾಡಬಾರ್ದು. ತಪ್ಪು ಮಾಡಿದ್ದೆ ಅಂದಮೇಲೆ ಅದು ಒಪ್ಕೊಂಡಿರಬೇಕು. ಇಲ್ಲ ಅವ್ರು ಮಾಡೋದೆಲ್ಲ ಮಾಡಿಬಿಟ್ಟು ನಿಂಗೆ ಸ್ಟಾರ್ ಎಲ್ಲ ತೊಗೊಂಡು ಮತ್ತು ನೀನು ಕ್ಯಾಪ್ಟನ್ಸಿ ಟಾಸ್ಕು ಓಡಿ ಲಾಸ್ಟ್ವರೆಗೂ ಇದು ಲಾಸ್ಟ್ ಸೆಕೆಂಡ್ವರೆಗೂ ಇದ್ದು ನೀನೆಲ್ಲ ಮಾಡಿ ಲಾಸ್ಟಲ್ಲಿ ನಾಳೆ ಕಿಚ್ಚನ ಪಂಚಾಯಿತಿ ನನಗೆ ಎಲ್ಲಿ ಸೇರಿ ಮಂಗಳಾರತಿ ಮಾಡ್ತಾರೋ ಅಂತೇಳಿ ನೀವು ಈ ಥರ ಮಾಡಿದ್ದು ಅಂತ ಅನ್ನಿಸ್ತು ನನಗೆ. ಧನರಾಜ್ ಅವರು ಮಾಡಿದ್ದಾರೆ ಅಂತ ನನಗನ್ನಿಸ್ತು. ಸೊ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಬೇಡವಾಗಿತ್ತು. ಬಟ್ ಈ ವಾರ ಯಾರು ಅಷ್ಟು ನೀಟಾಗಿ ಯಾರೋ ಕಿಚ್ಚನ ಚಪ್ಪಾಳೆ ತೊಗೊಳ್ಳೋಷ್ಟು ಯಾರು ಚೆನ್ನಾಗಿ ಆಡಲಿಲ್ಲ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಧನರಾಜ್ ಅವ್ರಿಗೆ ಬಿಟ್ಟು ಬೇರೆ ಯಾರಿಗೆ ಕಿಚ್ಚನ ಚಪ್ಪಾಳೆ ಕೊಡಬೇಕಿತ್ತು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ಇದೆಲ್ಲ ಒಂದು ಕಡೆ ಮುಗಿದ್ರೆ ಇನ್ನೊಂದು ಕಡೆ ಇನ್ನೊಂದು ಆ್ಯಕ್ಟಿವಿಟಿ ಕೊಡ್ತಾರೆ ಬಿಗ್ ಬಾಸ್ ಅವರು. ಯಾಕಂದರೆ ಇನ್ನು ಹೊಸ ವರ್ಷ ಬರ್ತಾ ಇದೆ, ನಿಮ್ಮ ಪರ್ಸ್ನಲ್ ಥಿಂಗ್ಸಿಂದ ನಿಮ್ಗೆ ಇಷ್ಟವಾದ ಯಾರಿಗೆ ಏನು ಹೇಳಿ ಕೊಡಬೇಕು ಅಂತ ಇರುತ್ತೋ ಅದೆಲ್ಲ ಗಿಫ್ಟ್ ಕೊಡಿ ಅಂತ ಹೇಳಿರ್ತಾರೆ ಸುದೀಪ್ ಅವರು. ಅದಕ್ಕೆ ಭವ್ಯ ಅವರು ತ್ರಿವಿಕ್ರಮ್ ಕೊಡ್ತೀನಿ ಅಂತ, ಆಬ್ವಿಯಸ್ ತ್ರಿವಿಕ್ರಮ್ಗೆ ಕೊಡ್ತಾರೆ ಅವರು. ತ್ರಿವಿಕ್ರಮ್ಗೆ ಕೊಡ್ತೀನಿ ನಾನು, ಅವ್ರನ್ನ ಅರ್ಥ ಮಾಡ್ಕೊಳ್ಳೋ, ಅವ್ರ ಮೇಲೆ ನೋಡಿದ್ರೆ ತುಂಬ ಹೊರಟ ಅನ್ನಿಸ್ತಾರೆ, ಮನಸ್ಸು ಅರ್ಥ ಮಾಡ್ಕೊಂಡ್ರೆ ಅವ್ರನ್ನ ಬಿಟ್ಟಿರೋಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸುದೀಪ್ ಅವರು ರಿಯಾಕ್ಷನ್ ಬೇರೆ ಥರನೇ ಇರುತ್ತೆ. ಅದನ್ನೆಲ್ಲ ನೋಡಿ ಮನೆ ಮಂದಿ ಎಲ್ಲ ನಗ್ತಿರ್ತಾರೆ. ಹಾಗೆ ಚೈತ್ರ ಕುಂದಾಪುರ ಅವರು ಐಶ್ವರ್ಯ ಸಿಂಧವ್ಗೆ ಅವ್ರಿಗೆ ಕೊಡ್ತಾರೆ. ಯಾಕಂದರೆ ನನಗೆ ಅಮ್ಮ ಇದ್ದಾರೆ, ಇವ್ರ ಅಮ್ಮ ಇಲ್ದರೆ ಹೇಗಿದ್ದಾರೋ ಗೊತ್ತಿಲ್ಲ ಅಂತೇಳಿ ಸೆಂಟಿಮೆಂಟಿಂದ ಕೊಡ್ತಾರೆ, ಏನೋ ಕೊಡ್ತಾರೆ. ಬಟ್ ಆ ವ್ಯವಸ್ಥೆ ಯಾವ್ದಂತ ನಂಗೆ ಗೊತ್ತಿಲ್ಲ, ಅದನ್ನು ಕೊಡ್ತಾರೆ. ಐಶ್ವರ್ಯ ಅಂತೂ ತುಂಬಾ ಭಾವುಕರಾಗ್ತಾರೆ ಈ ಮಾತು ಕೇಳಿ. ಹಾಗೆ ಗೌತಮಿ ಅವರು ಮಂಜು ಕೊಡ್ತಾರೆ. ಇದೇ ಥರ ಅವ್ರವ್ರಿಗೂ ಫೇವರ್ ಯಾರು ಇರ್ತಾರೋ ಅವ್ರಿಗೆಲ್ಲ ಕೊಡ್ತಾ ಹೋಗ್ತಾರೆ. ಮತ್ತು ಇನ್ನೊಂದು ಆ್ಯಕ್ಟಿವಿಟಿ ಮಾಡಿಸಿದ್ರು ಕಿಚ್ಚ ಸುದೀಪ್ ಅವರು ನಿನ್ನೆ, ಬ್ಲ್ಯಾಕ್ ಸ್ಟಾರು ಆ್ಯಂಡ್ ಗೋಲ್ಡ್ ಸ್ಟಾರ್ ಅಂತ. ಅಲ್ಲ, ನಿನ್ನೆ ಕ್ಯಾಪ್ಟನ್ಸಿ ಟಾಸ್ಕ್ ಒಂದಕ್ಕೆ ಭವ್ಯಂಗೆ ನೀವು ಅಷ್ಟು ಕೊಟ್ಟಿದ್ರಾದರೆ, ಆದರೆ ಭವ್ಯ ಅವರು ಎಷ್ಟೋ ವೀಕ್ಗಳಲ್ಲಿ ನಿಮ್ಮ ತಂಡದಲ್ಲಿ ಆಡಿ ನಿಮ್ಮ ತಂಡನ ಗೆಲ್ಲಿಸಿ ನಿಮ್ಮ ತಂಡನ ಕ್ಯಾಪ್ಟನ್ಸಿ ಟಾಸ್ಕ್ವರೆಗೂ ತಗೊಂಡೋಗಿ ಬಿಟ್ರಲ್ವಾ ಭವ್ಯ ಅವರು. ಹಾಗೆ ನೀವು ಅವ್ರಿಗೆ ಗೋಲ್ಡ್ ಸ್ಟಾರ್ ಕೊಟ್ಟಿಲ್ಲ, ಅಪ್ರಿಸಿಯೇಷನ್ ಮಾಡಿಲ್ಲ ಅಂತ ನನಗೊಂದು ಥಾಟ್ ಇತ್ತು. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಅಲ್ವಾ. ಹಾಗೆ ಇನ್ನೊಂದು ಆ್ಯಕ್ಟಿವಿಟಿನ ಕೊಡ್ತಾರೆ ಕಿಚ್ಚ ಸುದೀಪ್ ಅವರು ಇವತ್ತಿನ ಪ್ರೊಮೋದಲ್ಲಿ. ಏನಂತ ಅಂದರೆ, ಒಂದು ಕೆಲವು ತಟ್ಟೆಗಳು ಇರುತ್ತೆ, ಒಂದು ಸುತ್ತಿಗೆ ಇರುತ್ತೆ. ನಿಮ್ಗೆ ಯಾರಿಗೆ ಏನು ಹೇಳಬೇಕು ಅಂತ ಹೇಳ್ಬಿಟ್ಟು ಆ ತಟ್ಟೆ ನೋಡಬೇಕು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಆಲ್ವೇಸ್ ಚೈತ್ರ ಕುಂದಾಪುರ ಆಗಿರ್ಬೋದು, ಆಗ ಹನುಮಂತು ಆಗಿರ್ಬೋದು, ಧನರಾಜ್ ಆಗಿರ್ಬೋದು, ರಜತ್ ಅವ್ರ ಹೆಸರು ತೊಗೊತಾರೆ. ಯಾಕಂದರೆ ಅವ್ರ ಮಾತಲ್ಲೇ ತುಂಬ ನ್ಯಾಯವಾಗಿ ಮಾತಾಡ್ತಾರೆ ಮತ್ತು ಕೋಪ ಬುದ್ಧಿ ಕೊಡ್ತಾರೆ ಅಂತ ಹೇಳಿ ರಜತ್ ಅವ್ರನ್ನ ಪ್ಲೇಟ್ ಹೊಡೆದಿದ್ದಾರೆ. ಮೋಕ್ಷಿತ್ ಅವರು ಮಂಜು ಅವ್ರದ್ದು ಫೋಟೋ ತಟ್ಟೆಗೆ ಅಂಟಿಸಿ ಅವ್ರದ್ದು ಹೊಡಿತಾರೆ. ಏನಂತಂದರೆ ಗೌತಮಿಯವ್ರ ಮಾತು ಕೇಳ್ತಾರೆ. ಗೌತಮಿಯವರು ಜೋರಾಗಿ ಒಂದು ಮಾತು ಹೇಳಿದ್ರೆ ಅದನ್ನು ಅಂದರೆ ಆಳ್ತಾರ, ಅದನ್ನು ಒಪ್ಕೊತಾರೆ, ಅದನ್ನು ಮಾಡ್ತಾರೆ ಅಂತ ಹೇಳಿ ಇದೇ ಥರ ಮಾತಿನ ಚಕಮಕಿ ನಡೀತಿದೆ. ಇವತ್ತಿನ ಪ್ರೊಮೋದಲ್ಲಿ ಅದು ಸಿಕ್ಕಿದೆ. ನೋಡೋಣ ಇವತ್ತು ಎಪಿಸೋಡ್ ಏನಾಗುತ್ತೆ ಅಂತ. ಮತ್ತು ನಾಮಿನೇಷನ್ ವಿಚಾರಕ್ಕೆ ಬಂದರೆ, ಇಲ್ಲಿ ನಿನ್ನೆ ನಾನು ಅಂದಿದ್ದೆ ಗೌತಮಿ ಜಾಧವ್ ಅವರು ಆ್ಯಂಡ್ ಚೈತ್ರ ಕುಂದಾಪುರ ಅವರು ಹಾಗೂ
ಧನರಾಜ್ ಅವರು ಮತ್ತು ಐಶ್ವರ್ಯ ಸಿಂಧಗಿ ಈ 4 ಜನನು ಡೇಂಜರ್ ಝೋನಲ್ಲಿದ್ದಾರೆ ಅಂತ ಹೇಳಿದ್ದೆ. ಗೌತಮಿ ಜಾಧವ್ ಸೇವ್ ಆಗಿದ್ದಾರೆ ಆಲ್ರೆಡಿ. ಧನರಾಜ್ ಅವರು ನಿನ್ನೆನೇ ಸೇವ್ ಆಗಿದ್ರು, ಇವತ್ತು ಗೌತಮಿ ಜಾಧವ್ ಅವರು ಸೇವ್ ಆಗಿದ್ದಾರೆ. ಹಾಗೆ ಉಳ್ಕೊಳ್ಳೋದು ಇನ್ನು ಚೈತ್ರ ಕುಂದಾಪುರ ಹಾಗೆ ಐಶ್ವರ್ಯ ಸಿಂಧಗಿ ಅವರು ಉಳ್ಕೊಂಡಿರ್ತಾರೆ. ಚೈತ್ರ ಕುಂದಾಪುರ ಅಂತೂ ನೆಗೆಟಿವೋ ಇಲ್ಲ ಪಾಸಿಟಿವೋ ಇಲ್ಲ ಜಗಳನೋ ಮತ್ತೊಂದು ಮಗದೊಂದು ಮಾಡಿ ಅವರಂತೂ TRP ಅಂತೂ ಚೆನ್ನಾಗಿ ಕೊಡ್ತಿದ್ದಾರೆ. ಆದರೆ ಇಲ್ಲಿ ಇರೋದೇ ಐಶ್ವರ್ಯ ಸಿಂಧಗಿ ಅವರು. ಐಶ್ವರ್ಯ ಸಿಂಧಗಿ ಏನು ಕಳೆದ 3 ವಾರ 4 ವಾರದಿಂದ ಅವರು ನಾಮಿನೇಟ್ ಆಗಿ ಉಳ್ಕೊಂತಿದ್ರು, ಎಲಿಮಿನೇಷನ್ ಆಗ್ತಾ ಇರ್ಲಿಲ್ವೋ, ಬಟ್ ಈ ವಾರ ಐಶ್ವರ್ಯ ಸಿಂಧಗಿ ಅವರು ಎಲಿಮಿನೇಷನ್ ಆಗಿದ್ದಾರೆ. ಏನಪ್ಪ ರೀಸನ್ ಅಂತಂದರೆ ಬರೀ ಅವರು ಬರೀ ಟಾಸ್ಕ್ ಬಂತಂದರೆ ಟಾಸ್ಕ್ ಅಷ್ಟೇ ಆಡ್ತಿದ್ರು. ಏನು ಎಂಟರ್ಟೈನ್ಮೆಂಟು ಏನು ಒಂದು ಎಕ್ಸ್ಟ್ರಾ ಏನೂ ಇರಲಿಲ್ಲ. ಭವ್ಯ ಅವ್ರು ಕೊಡ್ತಿದ್ರು, ತಾಂಟ ಐಶ್ವರ್ಯ ಅವ್ರು ಕೊಡ್ತಾ ಇದ್ರು ಅಷ್ಟೇ ಬಿಟ್ಟರೆ ಐಶ್ವರ್ಯ ಸಿಂಧಗಿ ಅವ್ರದ್ದು ಏನೂ ಇರಲಿಲ್ಲ ಅಂತ ನನ್ನ ಅನಿಸಿಕೆ. ಸೊ ಈ ವಾರ ಎಲಿಮಿನೇಟ್ ಆಗಿರೋದು 10 ಸ್ಪರ್ಧಿಗಳಲ್ಲಿ ಐಶ್ವರ್ಯ ಸಿಂಧಗಿ ಅವರು ನಾಮಿನೇಟ್ ಆಗಿದ್ದಾರೆ. ಭವ್ಯಗೌಡ ಅವರು ಕ್ಯಾಪ್ಟನ್ನಿಂದ ಡೈರೆಕ್ಟ್ ನಾಮಿನೇಟ್ ಮಾಡಿರೋಂಥ ಐಶ್ವರ್ಯ ಸಿಂಧಗಿ ಅವರು ಈ ವಾರ ಮನೆಯಿಂದ ಆಚೆ ಹೋಗಿದ್ದಾರೆ. ನಿಮ್ಗೇನು ಅನ್ನಿಸ್ತು? ಐಶ್ವರ್ಯ ಸಿಂಧಗಿ ಅವರು ಮನೆಗೆ ಹೋಗಿರೋದು ನಿಮಗೆ ಖುಷಿ ಆಯ್ತಾ, ಇಲ್ಲ ಅವ್ರ ಜಾಗದಲ್ಲಿ ಬೇರೆ ಯಾರಾದರೂ ಇರಬೇಕಿತ್ತ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇನ್ನು ಉಳಿದಿರೋದು 9 ಜನದಲ್ಲಿ ಬಿಗ್ ಬಾಸಲ್ಲಿ ಇನ್ನು ಉಳಿದಿರೋದು 9 ಜನ. ಯಾರ್ಯಾರಂದರೆ ತ್ರಿವಿಕ್ರಮ್, ಭವ್ಯ, ಗೌತಮಿ, ಉಗ್ರ ಮಂಜು, ಮೋಕ್ಷಿತಾ, ರಜತ್, ಧನ್ರಾಜ್ ಆ್ಯಂಡ್ ಹನುಮಂತು, ಲಾಸ್ಟ್ ಚೈತ್ರ ಕುಂದಾಪುರ. ಈ 9 ಜನರು ಉಳಿದಿದ್ದಾರೆ. ಇನ್ಮೇಲೆ ಇನ್ನೂ ಎಷ್ಟು ಜಟಿಲ ಆಗುತ್ತೆ ಆಟ, ಇನ್ನೂ ಎಷ್ಟು ಕಷ್ಟ ಆಗುತ್ತೆ, ಇನ್ನು ಏನೇನೆಲ್ಲ ಸ್ಟ್ರಾಟಜಿ ಉಪಯೋಗಿಸ್ತಾರೆ ಮನೆ ಮಂದಿ ಅಂತ ನೋಡಬೇಕು. ಹಾಗೆ ಎಲ್ಲರಿಗೂ ಅಡ್ವಾನ್ಸ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇನ್ನು ಹಿಂದೆ ಏನು ಮಾಡಿದ್ದೀರಾ ಅದನ್ನು ಮರೆತು ಮುಂದೆ ಏನು ಮಾಡಬೇಕು ಅದನ್ನು ಯೋಚನೆ ಮಾಡಿ ಹೊಸ ವರ್ಷದ ದಿನ ಒಂದು ಹೊಸ ದಾರಿಯನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್